ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಾ ಅಂದ್ಕೊಂತೀನಿ. ಆ್ಯಂಡ್ ಎಲ್ರಿಗೂ ಕೂಡ ಹ್ಯಾಪಿ ಮಹಾಶಿವರಾತ್ರಿ. ಎಲ್ಲರೂ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ನಮ್ಮದು ಶಿವರಾತ್ರಿ ಅಷ್ಟೇನು ತುಂಬ ಆಡಂಬರ ಏನಿಲ್ಲ. ಆ್ಯಸ್ ಯೂಶ್ವಲ್ ದೇವ್ರ ಪೂಜೆ ಮಾಡೋದು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬರೋದು. ವರ್ಷ ನಾವು ಕೀಲ್ಸ ಮಾಡ್ತಾಯಿದ್ವಿ. ಆ್ಯಂಡ್ ಈ ವರ್ಷನೇ ಕೀಲ್ಸ ಎಲ್ಲ ಏನೂ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು, ಪಾನಕ ಕೊಟ್ಕೊಂಡಿದ್ದು, ಕೋಸಂಬರಿ ತಿಂದಿದ್ದು, ಬಂದಿದ್ದು ಅಷ್ಟೇ. ಎಲ್ರಿಗೂ ಕೂಡ ಈ ಒಂದು ಶಿವರಾತ್ರಿ ಏನಿದೆ, ಎಲ್ಲರೂ ಲೈಫಲ್ಲೂ ಅಂದರೆ ಈ ವರ್ಷ ಪೂರ್ತಿ ಖುಷಿ ಕೊಟ್ಟು, ಸಂತೋಷ ಕೊಟ್ಟು, ಎಲ್ಲ ದುಃಖ, ನೋವು, ಸಂಕಟ ಏನಿರುತ್ತೆ ಎಲ್ಲನೂ ಕೂಡ ಮರೆಮಾಚಿ ಲೈಫಲ್ಲಿ ಒಂದೊಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಹ್ಯಾಪಿಯಾಗಿರೋ, ಇರೋ ಬರೋ ಟೆನ್ಷನ್ಸ್ ಎಲ್ಲ ಬಿಟ್ಬಿಡಿ, ಲೈಫಲ್ಲಿ ಇದ್ದಿದ್ದೆ ಅದು. ಆ್ಯಂಡ್ ಅದನ್ನೆಲ್ಲ ಸ್ವಿಮ್ ಮಾಡಿಕೊಂಡು ಒಂದು ದಡ ಸೇರಲೇಬೇಕಲ್ವ. ಸೊ ಅದಕ್ಕೇನು ಬೇಕೋ ಆ ಎಫರ್ಟ್ನ ನಾವು ಹಾಕಬೇಕಾಗತ್ತೆ. ಆ್ಯಂಡ್ ಆಗಿದ್ದೆಲ್ಲ ಈ ವರ್ಷದಲ್ಲಿ ಏನಾಗುತ್ತೆ ಅದೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಪ್ರೇ ಮಾಡಿಕೊಂಡು ನಮ್ಮ ಲೈಫ್ನ ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು ಆ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಎಲ್ಲರೂ ಕೂಡ ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಆಯಿತಾ. ತಲೆ ಕೆಡಿಸ್ಕೊಂಡ ತಕ್ಷಣ ಏನೂ ಸಾಲ್ವ್ ಆಗಲ್ಲ. ನಾವು ಅನ್ಕೋಬೇಕಷ್ಟೆ, ಏನು ಅಯ್ಯೋ ಹತ್ಕೊಂಡು ಕೂತ್ರೆ, ನೆರಳಾಡಿದ್ರೆ, ಇನ್ನೊಬ್ರಿಗೋಸ್ಕರ ನಾವು ಕಾಯ್ತಾಯಿದ್ರೆ ಯಾವುದೂ ಸಿಗಲ್ಲ. ಸೊ ನಮಗೋಸ್ಕರ ನಾವೇನು ಬೇಕೋ ಅದನ್ನು ನಾವು ಮಾಡ್ಕೋಬೇಕು. ಆ್ಯಂಡ್ ಎಷ್ಟೇ ಪೇಯ್ನ್ ಇದ್ರೂ ನುಂಗ್ಕೋಬೇಕು. ಮುಂದಿನ ಲೈಫ್ನ ಲೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕು. ಅದರ್ವೈಸ್ ತುಂಬ ಕಷ್ಟಪಡಬೇಕಾಗತ್ತೆ. ಆ್ಯಂಡ್ ನಮಗೋಸ್ಕರ ನಾವು ನಮ್ಮ ಜೀವನನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ಟ್ರಾಂಗ್ ಡಿಸಿಷನ್ಸ್ ತೊಗೋಬೇಕು. ಓಕೆ, ತುಂಬ ಹೇಳಿದ್ರೆ ಕೊರೆದ್ಬಿಟ್ಲು ಅನಿಸುತ್ತೆ. ಆ್ಯಂಡ್ ಜಾಸ್ತಿ ಕುರಿಯೋಕ್ಕೆ ಹೋಗಬಾರ್ದು. ಎಲ್ಲರೂ ಕೂಡ ಲೈಫಲ್ಲಿ ಖುಷಿಯಾಗಿರಿ ಆಯಿತಾ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಇರೋದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋಕ್ಕೆ ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡಿಕೊಂಡು ಸ್ಟೆಪ್ಸ್ನ ಇಡ್ತಾ ಹೋಗಿ. ಯಾವುದೂ ಕೂಡ ಸಡನ್ನಾಗಿ ರಾಂಗ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಏನೇ ಒಂದು ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ನನಗೆ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಏನು ಮಾಡ್ಕೊಂಡೆ ನಾನು, ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ನಿಮ್ಮ ಹತ್ರನೇ ಗೊತ್ತಿಲ್ಲದೇ ನಿಮ್ಮ ಹತ್ರನೇ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ರಾಂಗ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಶಿವ ನಿಮಗೆ ಒಳ್ಳೆ ಆಯಸ್ಸು, ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಗುಡ್ ಲಕ್, ಆಲ್ ದ ಬೆಸ್ಟ್, ಬಾಯ್.